ಅಂಡ್ ದೆನ್ ಇದೊಂಥರ ಮೆಂಟಲ್ ಟಾರ್ಚರ್ ಆಗ್ಬಿಟ್ಟಿದೆ ಇನ್ಸ್ಪೆಕ್ಟರ್. ನಾನೇ ಒಂದೆರಡು ಬಿಟ್ಟು ಬುದ್ಧಿ ಕಲ್ಸೋಣ ಅಂತಿದ್ದೆ, ದುಡುಕಬಾರ್ದು ಅಂತ ತಡ್ಕೊಂಡೆ. ಅವ್ರು ಬರ್ಲಿ ನೋಡೋಣ. ನಮಸ್ಕಾರ ಇನ್ಸ್ಪೆಕ್ಟರ್. ಇವ್ರನ್ನೇ ನಾನು ಹೇಳಿದ್ದು? ಹಾ, ಇವನೇ ಇವನೇ ಇವನೇ. ಓಹೋ, ಮರ್ಯಾದೆಗೂ ಇವ್ರಿಗೂ ಬಹಳ ದೂರ ಅಂತ ಕಾಣುತ್ತೆ. ಪಾಪ ಅವ್ರು ತಪ್ಪಲ್ಲ, ಅವ್ರು ಬೆಳೆದ ವಾತಾವರಣ ಅಂಥದ್ದೇನು. ಮಿಸ್ಟರ್ ರಾಜ್, ಮೂರ್ತಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾವ ಮೂರ್ತಿ? ಇವರು. ಏನಂತ? ಅವ್ರು ಎಲ್ಲೋ ನೀವು ಅವ್ರನ್ನೇ ಹಿಂಬಾಲಿಸ್ತೀರಂತೆ. ನಾನೇ ಇವ್ರನ್ನ? ಏನ್ ದೊಡ್ಡ ಜೇಮ್ಸ್ ಬಾಂಡ್? ನಾನೊಬ್ಬ ಗ್ಯಾಂಗ್ಸ್ಟರ್, ಹಿಂಬಾಲಿಸ್ಬೇಡ ಮತ್ತೆ ಅವರನ್ನ. ಯಾತಕ್ಕಂತೆ? ಅವರೇ ಹೇಳ್ತಾರೆ. ಚಾಮುಂಡಿ ಬೆಟ್ಟ, ಶಿಂಷಾ, ಝೂ, ಬೃಂದಾವನ್ ಗಾರ್ಡನ್ ಅಲ್ಲೆಲ್ಲ ನಮ್ಮಿಬ್ಬರನ್ನು ಫಾಲೋ ಮಾಡ್ಕೊಂಡು ಬರ್ಲಿಲ್ಲ ನೀವು? ಸದ್ಯ ರೇಸ್ ಕೋರ್ಸ್, ರೇಷನ್ ಡಿಪೋ, ಜನತಾ ಬಜಾರ್ ಈ ಮೂರನ್ನು ಹೇಳಿಲ್ವಲ್ಲ ನೀವು? ಏನ್ ಈ ದೊಡ್ಡ ಮನುಷ್ಯರು ಓಡಾಡ್ತಾರೆ ಅಂತ ಊರಿನ ಜನ ಯಾರು ರಸ್ತೆನಲ್ಲಿ ತಿರುಗಾಡ್ಕೊಡುದಲ್ವೇ ಸರ್? ಬಂದ್ ಕಡೆ ಎಲ್ಲ ನಮ್ಮನ್ನೇ ದುರ್ಗುಟ್ಕೊಂಡು ನೋಡ್ತಾರೆ ಇವ್ರು. ಏನ್ ದೊಡ್ಡ ಸುಭಾಷ್ ಚಂದ್ರ ಬೋಸು, ದೇಶೋದ್ಧಾರಕ, ನೋಡ್ಬಾರ್ದೆ ಮತ್ತೆ ಇವರನ್ನ? ನನ್ನನ್ನಲ್ಲ, ಗೀತನ್ನ. ಹುಡ್ಬಿ ಹೋಗ್ಲಿ ಬಿಡ್ರಿ, ಅದಕ್ಕೆ ಯಾಕೆ ಕೂಗ್ಕೋತೀರಿ? ನೀವು ಕೂಗಾಡದಿದ್ರೆ ಮದುವೆ ಆಗೋಲ್ಲ ನಾ ಸಂದೇಹನ? ಮಿಸ್ಟರ್ ಮೂರ್ತಿ, ದಿಸ್ ಇಸ್ ಪೊಲೀಸ್ ಸ್ಟೇಷನ್, ನಾಟ್ ರೈಲ್ವೆ ಸ್ಟೇಷನ್. ರಾಜಾ, ನೀವು ಸುಮ್ಮನೆ ಇರಿ. ಏನಮ್ಮ ಗೀತಾ, ದಾರಿಲಿ ಇವ್ರು ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬರ್ತಾರಾ? ಇಲ್ಲ. ಹತ್ರಕ್ಕೆ ಬಂದು ಮಾತನಾಡಿಸ್ತಾರಾ? ಇಲ್ಲ. ಹೋಗ್ಲಿ, ನಿಮ್ಮನೆ ಕಾಂಪೌಂಡ್ ದಾಟ್ ಬಂದು ಏನಾದ್ರೂ? ಇಲ್ಲ ಇನ್ಸ್ಪೆಕ್ಟರ್, ಇಲ್ಲ. ಹಾಗಾದ್ರೆ ಏನು ಅಂತ ನಾನು ಚಾರ್ಜ್ ಶೀಟ್ ಹಾಕ್ಲಿ ಮಿಸ್ಟರ್ ಮೂರ್ತಿ? ನಮ್ಮ ಗೀತಾಗೆ ಇವ್ರ ಮುಖ ಕಂಡ್ರೆ ಗಾಬರಿ. ಯಾಕ್ರಿ ಅಷ್ಟೊಂದು ಭಯಂಕರವಾಗಿದ್ದೀನಿ ನಾನು? ಒಂದ್ ಕೆಲಸ ಮಾಡೋಣ, ನಾಳೆಯಿಂದ ಮುಖ ತೆಗೆದಿಟ್ಬಿಟ್ಟು ಬಂದ್ಬಿಡ್ತೀನಿ. ಓಕೆ ಮಿಸ್ಟರ್ ಮೂರ್ತಿ? ಇನ್ಸ್ಪೆಕ್ಟರ್, ನಾನೇನೋ ಅವ್ರ ಕಡೆನೆ ನೋಡ್ತೀನಿ ನಿಜ. ಹಾಗೆ ನಾನು ನೋಡ್ತೀನಿ ಅನ್ನೋದು ಅವ್ರಿಗೆ ಗೊತ್ತಾದ ಬಗ್ಗೆ ಅವರು ನನ್ನ ಕಡೆ ನೋಡೋದ್ರಿಂದ ತಾನೆ. ಆಸೆಯಿಂದ ಒಬ್ಬರನ್ನೊಬ್ಬರು ನೋಡಿದ್ರೆ ಅದು ಸರಿಯೋ ತಪ್ಪೋ, ಅದರಲ್ಲಿ ನಾವಿಬ್ರು ಸಮಭಾಗಿಗಳು ಅಲ್ಲ? ನಮ್ ಗೀತನಿಗಂತೂ ಹಗಲು ರಾತ್ರಿ ರಾಜಂದೇ ಚಿಂತೆ ಆಗ್ಬಿಟ್ಟಿದೆ. ಅವನ ಕಾಟದಿಂದ ಯಾವ ರೀತಿ ಬಿಡುಗಡೆಯಾಗೋದು ಅನ್ನೋದೇ ಅರ್ಥವಾಗದೆ ಒತ್ತಾಡ್ತಾ ಇದ್ದೇನೆ ಸ್ವಾಮಿ. ಅಯ್ಯೋ, ಮನೆಗೊಂದಿನ ಬರೇಳಿ ರೂಮ್ನಲ್ಲಿ ಸೇರಿಸ್ಕೊಂಡು ಮೈ ಮೂಳೆ ಮುರಿದು ಮಗ್ಗಲು ಬೀದಿಗೆ ತಳ್ಳುಬಿಡಿ. ಸತ್ರು ಈ ಕಡೆ ಸುಳಿಯೋಲ್ಲ. ಹೊಡಿಯೋದು ಬಡಿಯೋದು ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಹೇಳಿ. ನಮ್ಮ ಹತ್ರ ಬಂದಿರೋ ಕೇಸ್ ಎಲ್ಲ ಈ ಸೆಕ್ಷನ್ ನಿಂದೆ. ಅದ್ರಲ್ಲಿ ನಾನು ಸೆಕ್ಷನ್ ಆಗಿರೋದ್ರಿಂದ ಹೇಳ್ದೆ. ಜನ ಹಣ ಸಂಪಾದನೆ ಮಾಡೋಕೆ ಅಂತ ಏನೇನೋ ಮಾರ್ಗ ಹಿಡಿತಾರೆ. ಅಂಥವ್ರಿಗೆ ದಂಡಂ ದಶಗುಣಂ ಭವೆತ್ ಮಾಡೋದೇ ಸರಿ. ಅಲ್ರಿ, ಹಣಕ್ಕೂ ರಾಜ ನನ್ನ ನೋಡಕ್ಕೂ ಏನ್ರಿ ಸಂಬಂಧ? ಆ ಜಾಯಿಂಟು ಭಗವಂತನ್ಗೆ ಗೊತ್ತು. ನೋಡಮ್ಮ ಗೀತಾ ಬೇಬಿ, ಲಾ ಓದ್ಬೇಕು ಅಂತಿರೋ ನಿನ್ನ ಬ್ರೈನ್ಗೂ, ಲಾನೆ ಅರ್ದು ಕುಡಿದು ಲಂಗರ್ ಹಾಕಿರೋ ನನ್ನ ಬ್ರೈನ್ಗೂ ಶಾನೆ ವ್ಯತ್ಯಾಸ. ಸರ್, ನೀವು ಸ್ವಲ್ಪ ಎಸ್ ಅನ್ನಿ. ಬ್ರೈನ್ ನ ಬೇಯಿಸಿ ಲಾ ಪಾಯಿಂಟ್ ನ ಸಿಗಿಸಿ ಲಾಕಪ್ ನಲ್ಲಿ ಹಾಕ್ಸ್ಬಿಡ್ತೀನಿ ಆ ಲೋಫರ್ನ. ಯಾವ ತಪ್ಪನ್ನು ಮಾಡದೇ ಇರೋ ಮನುಷ್ಯನ ಒಳಗ್ ಹಾಕಿಸ್ತೀನಿ ನಿಂತಿದ್ದೀರಲ್ಲ, ನ್ಯಾಯವಾದಿಗಳಾಡೋ ಮಾತಾ ಇದು? ನೀನು ಈಗದೆ ಹೆಣ್ಣಲ್ಲ ಗೀತಾ ಬೇಬಿ. ನಿನ್ನೇನಾದ್ರೂ ನನ್ನ ಜೂನಿಯರ್ ಆಗಿ ಇಟ್ಕೊಂಡ್ ಬಿಟ್ರೆ ನನ್ನ ಬೋರ್ಡ್ ಮುಗ್ಚ್ ಹಾಕೋದೆ. ಅದ್ ಹೋಗ್ಲಿ, ಬೇರೆ ಏನಾರು ಸಜೆಷನ್ ಹೇಳಿ ಸ್ವಾಮಿ. ಅಯ್ಯೋ, ಕೊಡ್ಬೇಕಾದನ್ ಕೊಟ್ಟ ಆ ಕಡೆ ಕಳಿಸ್ಬಿಡಿ. ಅಂದ್ರೆ ಹಣ ರಾಯ್ರೆ, ಹಣ. ನನ್ಗನ್ಸುತ್ತೆ ಕಾಸ್ ಕಿತ್ಕೊಳಕ್ ಇದೊಂಥರ ಆಟ ಅಂತ. ಇರ್ಬೇಕು. ಅಯ್ಯೋ, ಇರಬೇಕು ಏನು ಅದೇ ಹೇಳೋಲ್ವೇ? ದುನಿಯಾ ದುಡ್ಡಿನ ಮೇಲೆ, ಪಾಪ ಪುಣ್ಯ ಪುಸ್ತಕದ ಮೇಲೆ ಅಂತ. ಇನ್ನೇನ್ ಮಾಡ್ತೀರಾ? ಅಷ್ಟೋ ಇಷ್ಟೋ ತೆತ್ ಋಣ ಕಳ್ಕೊಳ್ಳಿ. ಏನ್ ಹಾಗೆ ನೋಡ್ತಾ ಇದೀಯಾ? ಅದೇ ನಾನು ಕೇಳ್ಬೇಕು ಅಂತ ಇದ್ದೆ. ನೀವು ನೋಡ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ. ಏನ್ ನಿನ್ ಹೆಸರು? ರಾಜ. ಏನ್ ಓದಿ? BSc. ಓದಿ ವಿದ್ಯಾವಂತನಾಗಿರೋ ನಿನ್ನಂಥವನ ಘನತೆಗಲ್ಲ ನೀನ್ ಮಾಡ್ತಿರೋ ಕೆಲಸ. ಯಾವ ಕೆಲಸ? ಯಾವ ಕೆಲಸ? ನಮ್ ಗೀತನಿಂದ ನೆಲ ಹಾಗೆ ಸುತ್ತುತ್ತಿದೆಯಲ್ಲ, ಆ ಕೆಲಸ.
ನದಿ ಸಾಗರದ ಕಡೆಗೆ ತಾನೇ ಹರಿಯೋದು. ನಿನ್ನ ಕವಿತ್ವ ನನಗೆ ಬೇಕಾಗಿಲ್ಲ. ಇನ್ನೇನು ಬೇಕು ತಮಗೆ? ನೀನು ಈ ಊರಿಂದ ಎಲ್ಲಾರು ದೂರ ಹೊರಟೋಗ್ತಿರ್ಬೇಕು. ನಮ್ಮ ಗೀತಳ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗ್ಬೇಕು. 10,000 ರೂಪಾಯಿ ಇದೆ. ನಿಮ್ಮ ಗೀತನ ಮನುಷ್ಯ ಅಂತ ಇಷ್ಟನೇ ಬೆಲೆ. 20,000. ಒಂದು ಹೇಟ ನೆಮ್ಮದಿಗೆ ಇಷ್ಟು ಸಾಕೆ. 30,000 ತಗೋ. 50,000 ತಗೊಂಡು ತಗೋ. ಈ ಜನ್ಮದ ಪುನಃ ಮುಖ ಕೊಟ್ಬಿಡ. 50,000. ನಿಮ್ಮ ಮೈಯಲ್ಲಿ ಹರಿತಾ ಇರೋದು ರಕ್ತ ಅಲ್ಲ, ಬರೀ ಐಶ್ವರ್ಯದ ಮದ. ಪ್ರೀತಿ, ಪ್ರೇಮ, ವಿಶ್ವಾಸ, ಸುಖ, ಶಾಂತಿ ಇದನ್ನೆಲ್ಲ ಬರೀ ದುಡ್ಡಿನಿಂದ ಅಳಿಯವರು ನೀವು. ನಾನು ಮನುಷ್ಯ, ನಿಮ್ಮಂಥ ಘನಪಿಶಾಚಿ ಅಲ್ಲ. 200 ವರ್ಷಗಳ ಕೆಳಗೆ ನಮ್ಮಪ್ಪ ಗಂಗನ್ನು ನನ್ನನ್ನು ಬೇರೆ ಮಾಡೋದಕ್ಕೆ ನೋಡಿ ಅನ್ಯಾಯವಾಗಿ ನಮ್ಮನ್ನ ಕೊಂದು ಬಿಟ್ಟ. ಈಗ ಅವರ ಚಿಕ್ಕಪ್ಪ ಹಣ ತೋರಿಸಿ ನಮ್ಮನ್ನು ಬೇರೆ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಕಡೆ ಮಾತು ಹೇಳ್ತಾ ಇದ್ದೀನಿ, ನಿಮ್ಮ ಅವಳ ಸಂಬಂಧ ಬರೀ ಈ ಜನ್ಮದ್ದು, ನನ್ನ ಅವಳ ಪ್ರೇಮ ಜನ್ಮ ಜನ್ಮಾಂತರದ್ದು. ಗಂಗಾ ನನ್ನ ಪ್ರಾಣ, ನನ್ನ ಉಸಿರು, ನನ್ನ ಹೃದಯ. ಹೃದಯ ದೇಹದಿಂದ ಬೇರೆ ಆದ್ರೆ ಉಳಿಯೋದು ಬರೀ ಹೆಣ, ನನ್ನ ಹೆಣ.